ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಆರಾಮಾಗಿ ಸ್ಟಾರ್ಟ್ ಮಾಡಿ, ಸ್ಟಾರ್ಟ್ ವಾಕಿಂಗ್ ಅಂತ ಸ್ಟಾರ್ಟ್ ಪಾಯಿಂಟ್ ಸ್ಲೋಲಿ ಆರಾಮಾಗಿ ನಡ್ಕೊಂತ ಸ್ಟಾರ್ಟಿಂಗ್ ಪಾಯಿಂಟ್ ತನಕ ಬಂದು ಅದಾದ್ಮೇಲೆ ನೀವು ಓಡೋಕೆ ಶುರು ಮಾಡಿ. ಕಿಲೋಮೀಟರ್ 5K runners, 5K. 5 ಕಿಲೋಮೀಟರ್ 5K runners start running. 5K runners start running. ಈ ಸತಿ 16 ಕಿಲೋಮೀಟರ್ ಇಟ್ಕೊಂಡಿದ್ದು ಈ ಸತಿ 250 ಜನ 16 ಕಿಲೋಮೀಟರ್ ರನ್ ಓಡಿಸ್ತಾ ಇದೀವಿ. ಈ ಸತಿ 16 ಕಿಲೋಮೀಟರ್ ನಮಗೆ ತುಂಬಾ 5K runners ಯಾರಾದ್ರೂ ಇದ್ರೆ if you still there, please start your run. ಇದು ಒಂದು Start from the left side in the Bunny. You can start your run. 5K runners, we want you to start your run. 330 ಜನ ಇದರಲ್ಲಿ ಪಾರ್ಟಿಸಿಪೇಟ್ ಆಗಿದ್ದಾರೆ. Meanwhile, the 10K finishers approaching the finish point. Let's cheer for them, please. 30% ಇದ್ದಾರೆ. ಸೊ ಹಾಗಾಗಿ ಇದು ಒಂದು ವಿಶಿಷ್ಟವಾದ ಒಂದು ಓಟ ಅಂತ ನಾವು ಭಾವಿಸಬಹುದು. ಇದು 3K ರನ್ ಅಲ್ಲಿ ಕೂಡ ನಾವು ಪ್ರೋತ್ಸಾಹಿಸ್ತೀವಿ. Also, ladies and gentlemen, Murugan sir is also joining together, running the 5K here. Welcome you, sir. And yes, we have the 5K that's already been flagged off. 5K runners still here. We want you to start your run. 5K runners are here. Yaradru 5K runners idre dayavitu start your run. Blue color bib ಹಾಕೊಂಡಿರೋರು ಯಾರಾದ್ರೂ ಇದ್ರೆ ದಯವಿಟ್ಟು ನಿಮ್ಮ ರನ್ ಸ್ಟಾರ್ಟ್ ಮಾಡಿ. ಬ್ಲೂ ಕಲರ್ ಬಿಬ್, ನೀಲಿ ಬಣ್ಣದ ಬಿಬ್ ಅನ್ನ ಧರಿಸಿದ್ರೆ ದಯವಿಟ್ಟು ನಿಮ್ಮ ರನ್ ಅನ್ನು ಸ್ಟಾರ್ಟ್ ಮಾಡಿ. ಹಾಗೆ BIT ಮತ್ತೆ 3K ವೇಟ್ ಮಾಡಿ. ಕ್ರಾಸ್ ದ ಸ್ಟಾರ್ಟಿಂಗ್ ಪಾಯಿಂಟ್. 3K can wait. ಸ್ಫೂರ್ತಿ ಕೊಟ್ಟಿದ್ದಾರೆ. ಬಳ್ಳಾರಿ ಸ್ಟೀಲ್ ಸಿಟಿ ರನ್ ಏನು ಇವತ್ತು 2 ಆಗಸ್ಟ್ 2026 ಅರೇಂಜ್ ಮಾಡಿದ್ರು. ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ರು. ಸೊ ನಾವು ಕೂಡ ಇದ್ರಲ್ಲಿ ಭಾಗವಹಿಸಿದ್ವಿ. ನಾವು ನಮ್ಮ ಗೆಳೆಯರೆಲ್ಲ 10 ಕಿಲೋಮೀಟರ್ ಓಡಿ ಫಿನಿಶ್ ಮಾಡಿದ್ವಿ. ಒಳ್ಳೆ ಟೈಮಿಂಗಲ್ಲೇ ಫಿನಿಶ್ ಮಾಡಿದ್ವಿ. ಇವತ್ತಿನ ದಿನ ಏನಾಗ್ತಾ ಇದೆ, ಮಕ್ಕಳು ಮೊಬೈಲಲ್ಲಿ ರೀಲ್ಸ್ ನೋಡಿಕೊಂಡು ಬೇರೆ ಬೇರೆ ವೀಡಿಯೋಸ್ ನೋಡಿಕೊಂಡು ಎಲ್ಲ ಮೊಬೈಲ್ ಗೇಮ್ಸ್ ಅಡಿಕ್ಟ್ ಆಗಿ ಹೊರಗಡೆ ಫೀಲ್ಡ್ಗೆ ಇಳಿತಾ ಇಲ್ಲ. ದೈಹಿಕವಾಗಿ ಏನು ಅವ್ರು ಚಲನವಲನ ಮಾಡಬೇಕು ಅದನ್ನು ಮಾಡ್ತಾ ಇಲ್ಲ. ಈ ಥರ ಇವೆಂಟ್ಸ್ಗಳು ಆಗಿಂದಾಗೆ ಆಗ್ತಾ ಇದ್ರೆ ಮಕ್ಕಳುಗಳು ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ, ಯುವಕರು ಪಾರ್ಟಿಸಿಪೇಟ್ ಮಾಡ್ತಾರೆ. ಇದರಿಂದ ಅವ್ರ ಆರೋಗ್ಯನೂ ಚೆನ್ನಾಗಿರುತ್ತೆ. ಅವರ ಆರೋಗ್ಯ ಚೆನ್ನಾಗಿದ್ರೆ ಅವ್ರ ಮನೆಯವರ ಸ್ವಾಸ್ಥ್ಯ, ಅವರ ಮೆಂಟಲ್ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಅವರು ಒಳ್ಳೆ ರೀತಿ ಯೋಚನೆ ಮಾಡ್ತಾರೆ, ಒಳ್ಳೆ ಏನಾದರೂ ಅಚೀವ್ ಮಾಡಬೇಕು ಅನ್ನೋ ಕನಸು ಕಾಣ್ತಾರೆ, ಅದನ್ನು ಅಚೀವ್ ಮಾಡ್ತಾರೆ. ಇಲ್ಲ ಅಂತಂದರೆ ಮೊಬೈಲ್ಗಳಿಗೆ ರೀಲ್ಸ್ಗೆ ಅಡಿಕ್ಟ್ ಆದರೆ ಅವರು ದೇಶದ ಸಂಪತ್ತು ಆಗೋಕ್ಕೆ ಯಾವುದೇ ರೀತಿಯಾದ ಸಾಧ್ಯತೆ ಇರೋದಿಲ್ಲ. ಹಾಗಾಗಿ ಎಲ್ಲರೂ ದಯವಿಟ್ಟು ಇಂಥ ಇವೆಂಟ್ಸ್ಗಳು ಹೆಚ್ಚೆಚ್ಚು ಆಗಲಿ ಅಂತ ನಾನು ಬಯಸ್ತೀನಿ. ಎಲ್ಲ ಇವೆಂಟಲ್ಲೂ ಮಕ್ಕಳುಗಳು ಭಾಗವಹಿಸಬೇಕು. ಅವರು ಮೆಡಲ್ ಗೆಲ್ತಾರೆ ಬಿಡ್ತಾರೆ, ಅದು ಸೆಕೆಂಡ್ರಿ. ಬಟ್ ಭಾಗವಹಿಸಬೇಕು, ಫಿನಿಶ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರೆ ಖಂಡಿತ ಸಾಧ್ಯ. ಅವರ ಆರೋಗ್ಯ ಚೆನ್ನಾಗಿರುತ್ತೆ, ದೇಶದ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ನಾನು ಹೇಳಕ್ ಬಯಸ್ತೀನಿ. ಈ ರೀತಿ ಇವೆಂಟ್ಸ್ ಆಗಲಿ. ತಾವು ಎಷ್ಟು ಕಿಲೋಮೀಟರ್? ನಾನು ಇವತ್ತು 10 ಕಿಲೋಮೀಟರ್ ಓಡಿದ್ದೀನಿ. ನಾವು ಇನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಇನ್ನೂ ಒಳ್ಳೆ ಟೈಮಿಂಗ್ ಓಡಬಹುದಿತ್ತು. ಈಗಲೂ ಏನೋ ಅಂತ ಕೆಟ್ಟ ಟೈಮಿಂಗ್ ಓಡಿಲ್ಲ, ಒಳ್ಳೆ ಟೈಮಿಂಗಲ್ಲಿ ಓಡಿ ಫಿನಿಶ್ ಮಾಡಿದ್ದೀವಿ. ಅದು ನನಗೆ ಖುಷಿ. ನಾನು ಭಾಗವಹಿಸಿದ್ದೀವಿ ಅನ್ನೋದೇ ನನಗೆ ಅತಿ ಹೆಚ್ಚು ಖುಷಿ ವಿಚಾರ. ಈ ಒಂದು ಓಟಕ್ಕೆ ನಾನು ಮಂಡ್ಯದಿಂದ ಬಂದಿದ್ದೀನಿ. ನಮ್ಮ ಎಲ್ಲ ಸ್ನೇಹಿತರೊಡಗೂಡಿ ಎಲ್ಲರೂ ಕೂಡ ಒಂದು ಓಟಕ್ಕೆ ಬಂದು ಭಾಗವಹಿಸಿದ್ವಿ. ತುಂಬ ಒಳ್ಳೆಯ ಒಂದು ಸ್ಪರ್ಧೆ ಆಗಿತ್ತು. ವ್ಯಕ್ತಿಗಳು ಯಾವಾಗಲೂ ಬರೀ ಮೊಬೈಲ್ ನೋಡಿಕೊಂಡು ಸಮಯವನ್ನು ವೇಸ್ಟ್ ಮಾಡೋ ಬದಲು ಈ ಥರ ಓಟಗಳಲ್ಲಿ ಭಾಗವಹಿಸೋದ್ರಿಂದ ಅವರ ಒಂದು ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಯಾವಾಗಲೂ ಚೆನ್ನಾಗಿರ್ತದೆ. ನಾವೆಲ್ಲರೂ ಕೂಡ ತುಂಬ ಖುಷಿಯಿಂದ ಸಂತೋಷದಿಂದ ಭಾಗವಹಿಸಿ ಈ ಓಟದಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಎಲ್ಲರೂ ತುಂಬ ಖುಷಿಯಾಗಿದೆ. ಧನ್ಯವಾದಗಳು. ಇದೇ ರೀತಿ ಎಲ್ಲರೂ ಕಳಕಳಿ. ಮುಂದಿನ ವರ್ಷನೂ ಇದೇ ನಡೆಯುವಂಥ ಓಟದಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಎಲ್ಲರೂ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳೋದ್ರಲ್ಲಿ ಮುಂದೆ ಬರಬೇಕು ಅಂತ ಎಲ್ಲರಿಗೂ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.